ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಭಾನುವಾರ ಪಂಚಶತಮಾನ ಹಬ್ಬ, ಪವಿತ್ರಾತ್ಮರನ್ನು ಧ್ಯಾನಿಸುವ ದಿನವಾಗಿದೆ. ಒಂದು ಕಾರ್ಯ ಹೇಳಲೆ, ನಾವು ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಪವಿತ್ರಾತ್ಮರೇ ನಮ್ಮ ಮಕ್ಕಳ ಮೇಲೆ ತುಂಬಿರಿ, ಪವಿತ್ರಾತ್ಮರೇ ನಮ್ಮ ಕುಟುಂಬದಲ್ಲಿ ತುಂಬಿರಿ, ಪವಿತ್ರಾತ್ಮರೇ ನಮ್ಮ ತಲೆಮಾರಿನ ಮೇಲೆ ತುಂಬಿರಿ. ಪವಿತ್ರಾತ್ಮರು ತುಂಬುವಾಗ ಅಲ್ಲಿ ಲಭಿಸುವ ಉಳಿತು ಅತಿ ಶ್ರೇಷ್ಠವಾಗಿದೆ. ದೇವರ ವಾಕ್ಯ ಆಲಿಸಲು ದೇವರು ನೀಡಿದ ಈ ಸಮಯಕ್ಕಾಗಿ ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮರು ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಈ ವಾಕ್ಯ ನಮಗೆ ಬಹಳ ಅನುಗ್ರಹವಾದ ವಾಕ್ಯವಾಗಿದೆ. ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ಏಸು ದೀಕ್ಷಾಸ್ನಾನ ಪಡೆದು ನೀರಿನಿಂದ ಮೇಲಕ್ಕೆ ಬಂದುದೇ ಆಕಾಶವು ಪಕ್ಕನೆ ತೆರೆಯಿತು. ದೇವರಾತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿದು ಬಂದು ನೆಲೆಸುವುದನ್ನು ಕಂಡರು. ಪ್ರಿಯರೇ, ಏಸು ಪವಿತ್ರಾತ್ಮರಿಂದ ತುಂಬಿದ್ದು, ಸ್ವರ್ಗವೂ ತೆರೆಯಲ್ಪಟ್ಟಿದ್ದು, ದೇವರು ಮಾತನಾಡಿದ್ದು ಎಲ್ಲವೂ ಸಹ ಆಲಿಸಿದ ಒಂದು ಭಾಗವಾಗಿದೆ. ಪ್ರಿಯರ, ನಮಗೆ ಪ್ರಾರ್ಥಿಸೋಣ. ಯೇಸುವಿನ ಮೇಲೆ ಇಳಿದು ಬಂದ ಆ ಆತ್ಮರು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇಳಿದು ಬನ್ನಿರಿ ಎಂದು ಪ್ರಾರ್ಥಿಸೋಣ. ಮತ್ತಾಯನ ಶುಭ ಸಂದೇಶ 22ನೇ ಅಧ್ಯಾಯ 15ರಿಂದ 22ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಅನಂತರ ಫರಿಸಾಯರು ಒಟ್ಟುಗೂಡಿ ಯೇಸುವನ್ನು ಹೇಗೆ ಮಾತಿನಲ್ಲಿ ಸಿಲುಕಿಸುವುದೆಂದು ಸಮಾಲೋಚನೆ ಮಾಡಿಕೊಂಡರು. ತಮ್ಮ ಶಿಷ್ಯರನ್ನು ಹೆರೋದನ ಪಕ್ಷದ ಕೆಲವರು ಸಮೇತ ಸ್ವಾಮಿಯ ಬಳಿಗೆ ಕಳಿಸಿದರು. ಇವರು ಬಂದು, ಬೋಧಕರೇ, ನಾವು ಸತ್ಯವಂತರು, ಸತ್ಯಕ್ಕನುಸಾರ ದೈವ ಮಾರ್ಗವನ್ನು ಬೋಧಿಸುವವರು, ಮುಖದಾಕ್ಷಿಣ್ಯಕ್ಕೆ ಎಡೆಕೊಡದವರು, ಎಂದೇ ಸ್ಥಾನಮಾನಗಳಿಗೆ ಮಣಿದವರು ಎಂದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಹೀಗಿರುವಲ್ಲಿ ರೋಮ್ ಚಕ್ರವರ್ತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸುವಿರಾ ಎಂದು ಕೇಳಿದರು. ಯೇಸು ಅವರ ಕುತಂತ್ರವನ್ನು ಅರಿತುಕೊಂಡು, ಕಪಟಿಗಳೇ, ನನ್ನನ್ನೇಕೆ ಪರೀಕ್ಷಿಸುತ್ತೀರಿ? ತೆರಿಗೆಗೆಂದು ಕೊಡಬೇಕಾದ ನಾಣ್ಯವನ್ನು ತೋರಿಸಿ ಎಂದರು. ಅವರಿಗೊಂದು ನಾಣ್ಯವನ್ನು ತಂದುಕೊಟ್ಟರು. ಆಗ ಯೇಸು, ಇದರಲ್ಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಕೇಳಿದರು. ಅದಕ್ಕೆ ಅವರು, ರೋಮ್ ಚಕ್ರವರ್ತಿಯವು ಎಂದರು. ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದನ್ನು ದೇವರಿಗೂ ಸಲ್ಲಿಸಿರಿ ಎಂದು ಯೇಸು ಉತ್ತರ ಕೊಟ್ಟರು. ಈ ಮಾತುಗಳನ್ನು ಕೇಳಿ ಅವರೆಲ್ಲರೂ ಬೆರಗಾದರು. ಯೇಸುವನ್ನು ಬಿಟ್ಟು ಅಲ್ಲಿಂದ ಹೊರಟೇ ಹೋದರು. ಪ್ರಿಯರೇ, ಪವಿತ್ರಾತ್ಮರು ತುಂಬಿದ ವ್ಯಕ್ತಿಯಲ್ಲಿ ಆ ವ್ಯಕ್ತಿಯನ್ನು ಎಲ್ಲಿಯೂ ಸಿಕ್ಕಿಸಲು, ಸೋಲಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಗಮನಿಸಿರಿ, ಪವಿತ್ರಾತ್ಮರು ನಮ್ಮ ಮೇಲೆ, ನಮ್ಮ ಭವನದ ಮೇಲೆ ಬರುವಾಗ, ನಮ್ಮ ಜೀವನದಲ್ಲಿ ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ. ದೇವರು ನಮ್ಮನ್ನು ಅಭಿಷೇಕಿಸುತ್ತಾರೆ. ಯಾರಿಗೂ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯ. ನಮಗೆ ಪ್ರಾರ್ಥಿಸೋಣ. ಪ್ರಿಯರೇ, ಪವಿತ್ರಾತ್ಮರೇ ನಮ್ಮನ್ನು ನಡೆಸಿರಿ, ಪವಿತ್ರಾತ್ಮರೇ ನಮ್ಮಲ್ಲಿ ತುಂಬಿರಿ, ಪವಿತ್ರಾತ್ಮರೇ ನಮ್ಮನ್ನು ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.